ಇದು ಏನಪ್ಪಾ ಅಂದ್ರೆ ಸೂರ್ಯ ಇದೆ. ಇದು ಯಾವ್ದಿದು? ಸೂರ್ಯ. ಈ ಸೂರ್ಯದಲ್ಲಿ ಈ ಗ್ರಹ ಕಾಣತ್ತಲ್ಲ, ಇದು ಭೂಮಿ. ಈ ಗ್ರಹ ಯಾವ್ದಿದು? ಇದು ಭೂಮಿ. ಇಲ್ಲಿ ಚಂದ್ರ ಕಾಣತ್ತಲ್ಲ, ಇದು ಭೂಮಿಗೆ ನೈಸರ್ಗಿಕವಾಗಿರುವಂತ ಚಂದ್ರ. ಇದು ಈ ಕಡೆ ಕಾಣುತ್ತಿರುವುದು ಸೆಟಲೈಟ್. ಈ ಕಡೆ ಕಾಣುತ್ತಲ್ಲ, ಇದು ಸೆಟಲೈಟ್ ಇದೆ. ಸ್ಯಾಟಲೈಟ್ ಕೃತಕವಾಗಿ ನಾವು ಮಾನವವಾಗಿ ನಿರ್ಮಿತ ಮಾಡಿರುವಂತಹ ಉಪಗ್ರಹಗಳನ್ನು ಸ್ಯಾಟಲೈಟ್ ಅಂತ ಕರಿತೀವಿ. ಇದನ್ನು ಮಾನವನ ಕೃತಕ ಉಪಗ್ರಹಗಳು ಅಂತ ಕರಿತೀವಿ. ಇದು ಭೂಮಿ. ಇಲ್ಲಿ ನೋಡಿ ಮರ್ಕ್ಯುರಿ ಅಂತ ಕಾಣ್ಬೋದು. ಇದೇನಪ್ಪ ಇದು? ಇದಕ್ಕೆ ಬುಧ ಗ್ರಹ. ಇದ್ಯಾಗ ಈ ಸೌಂಡ್ ಕೇಳಿಸ್ತದೆ ಗೊತ್ತ? ಸೌಂಡ್, ಈ ಸೌಂಡ್ ಅಲ್ಲಿ ಅದೇ ರೀತಿ ಇರುತ್ತಾ ಈ ಸೌಂಡ್ ಮೇಲೆ. ಇದು ಮರ್ಕ್ಯುರಿ ಗ್ರಹ. ಇದು ಸೂರ್ಯನಿಗೆ ಅತ್ಯಂತ ಹತ್ತಿರವಾಗಿರುವಂತ ಗ್ರಹ ಇದೆ. ನೆಕ್ಸ್ಟ್ ಗ್ರಹ ಯಾಕಂದ್ರೆ ಇದು ಮಾರ್ಚ್. ವೆನಸ್ ಗ್ರಹ ಎಲ್ಲೈತಂದ್ರೆ ಇದು ಯಾವುದು? ಶುಕ್ರ ಗ್ರಹ. ಇದು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದಲ್ಲ, ಇದು ಪೂರ್ವದಿಂದ ಪಶ್ಚಿಮ ತಿರುಗತ್ತ. ಪಶ್ಚಿಮದಿಂದ ಪೂರ್ವದ ಯಾವ ತಿರುಗತ್ತಂದ್ರೆ ಭೂಮಿ ತಿರುಗತ್ತ. ಹಾಗಾಗಿ ನಮ್ಮ ಸೂರ್ಯ ಯಾವ ದಿಕ್ಕಿಗೆ ಹುಟ್ಟದಂಗೆ ಕಾಣುತ್ತಂದ್ರೆ ಪೂರ್ವ ದಿಕ್ಕಿಗೆ ಹುಟ್ಟದಂಗೆ ಕಾಣುತ್ತ. ಈ ಗ್ರಹ ತಿರುಗುವುದು ಪೂರ್ವದಿಂದ ಪಶ್ಚಿಮಕ್ಕೆ. ಇದು ಅತ್ಯಂತ ಹೀಟ್ ಇರ್ತೈತಿ. ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿರುವುದರಿಂದ ಅಲ್ಲಿ ಹೀಟ್ ಇರುವಂತ ಗ್ರಹ ಇದು. ನೆಕ್ಸ್ಟ್ ಯಾವ್ದಪ್ಪ ಗ್ರಹ ಅಂತಂದ್ರೆ ಭೂಮಿ. ಇದು ಕಾಣೋದು ಭೂಮಿ. ಇದರ ನೈಸರ್ಗಿಕ ಉಪಗ್ರಹ ಚಂದ್ರ. ಇದು ಭೂಮಿ. ನಾವು ಜೀವಿಸುತ್ತಿರುವಂತ ಗ್ರಹ ಯಾವುದು? ಭೂಮಿ. ಇದನ್ನು ನಾವು ಜೀವಿಸಬೇಕಾದ್ರೆ ವಾಯುಮಂಡಲ ಇದೆ. ಈ ವಾಯುಮಂಡಲ ಮೇಲುಗಡೆ ಓಜನ್ ಅನ್ನೋದೊಂದು ಪದರ ಇದೆ. ಈ ಓಜನ್ ಪದರದಿಂದ ಬರುವಂತ ಸೂರ್ಯನದಿಂದ ಬರುವಂತ ನೆರಳ ಕಿರಣಗಳನ್ನು ತಡೆ ಹಿಡಿದು ನಮಗೆ ಜೀವ ರಕ್ಷಣೆ ಕೊಡುವಂತ ಮಾಡುತ್ತ ಯಾವುದು? ಓಜನ್ ಪದರ ಭೂಮಿ ಮೇಲ್ಗಡೆ ಇದೆ. ಓಜನ್ ಪದರ ಆಕಸ್ಮಿಕವಾಗಿ ಇರಲಿಲ್ಲ ಅಂದ್ರೆ ನಮಗೆ ಚರ್ಮ ರೋಗನ ಉಂಟಾಕೈತಿ. ಯಾಕಂದ್ರೆ ಡೈರೆಕ್ಟ್ ಆಗಿ ನೆರಳಾತೀತ ಅಲ್ಟ್ರಾವೈಲೆಟ್ ಕಿರಣಗಳು ಬಿಡುಗಡೆ ಮಾಡ್ತಾವು. ಹೇಳೋದು ಅರ್ಥ ಆಗ್ತೈತಾ?